ನೀವು ಕೂಡ ಯೂಟ್ಯೂಬ್ ಯೂಸ್ ಮಾಡ್ತೀರಾ, ನಿಮ್ಮ ಡಾಟಾ ಕೂಡ ಬೇಗ ಖಾಲಿ ಆಗ್ತಿದೆಯಾ, ಯೂಟ್ಯೂಬ್ನಿಂದ ನಿಮ್ಮ ಡಾಟಾ ಕೂಡ ಬೇಗ ಖಾಲಿ ಆಗ್ತಿದೆ ಅನ್ನೋದಾದರೆ ಈ ಸ್ಟೆಪ್ನ ಫಾಲೋ ಮಾಡಿ, ನಿಮ್ಮ ಡಾಟಾ ಬೇಗ ಖಾಲಿ ಆಗಲ್ಲ. ಓಕೆನಾ? ಅದು ಯಾವ ಸ್ಟೆಪ್ ಅನ್ನೋದಾದರೆ, ನೀವು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ, ಯಾವುದಾದ್ರು ಒಂದು ವೀಡಿಯೋ ಪ್ಲೇ ಮಾಡ್ಕೊಳ್ಳಿ. ವೀಡಿಯೋ ಪ್ಲೇ ಮಾಡ್ಕೊಂಡಾಗ ಪಕ್ಕದಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಕ್ವಾಲಿಟಿ ಅಂತ ಇರುತ್ತೆ. ಓಕೆನಾ? ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡೋದಕ್ಕೆ ನಿಮಗೆ ಅಡ್ವಾನ್ಸ್ಡ್ ಅಂತ ಕಾಣುತ್ತೆ, ಹೊಸದಾಗಿ ಬಂದಿದೆ ಅಡ್ವಾನ್ಸ್ಡ್ ಅಂತ ಕಾಣುತ್ತೆ. ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ನಿಮ್ಮದು 1080p ಅಂತ ಇರುತ್ತೆ. ಓಕೆನಾ? ನಿಮ್ಮದು ಡಾಟಾ ಬೇಗ ಖಾಲಿ ಆಗ್ತಿದೆ ಅನ್ನೋದಾದರೆ 1080p ಅಂತ ಇರುತ್ತೆ. ಅದನ್ನು 1080pಯಿಂದ 360pಗೆ ಹಾಕೊಳ್ಳಿ. ಓಕೆನಾ? 360pಗೆ ಹಾಕೊಂಡ್ರೆ ನೀವು ಕ್ಲಿಯಾರಿಟಿನೇ ಬರುತ್ತೆ, ವೀಡಿಯೋ ಮತ್ತು ಡಾಟಾನು ಸೇವ್ ಆಗುತ್ತೆ. ನಿಮಗೆ ಡಾಟಾ ಬೇಗ ಖಾಲಿ ಆಗಲ್ಲ. ಯೂಟ್ಯೂಬ್ ನೋಡಿದರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ವೀಡಿಯೋ ನೋಡಿದರೂ ಸಹಿತ ಯೂಟ್ಯೂಬ್ನಲ್ಲಿ ಡಾಟಾ ಬೇಗ ಖಾಲಿ ಆಗಲ್ಲ. ಓಕೆನಾ? ಆದ್ದರಿಂದ ನೀವು 360pಗೆ ಹಾಕೊಂಡ್ರೆ ನೀವು ನೋಡಿ ವೀಡಿಯೋ ಎಷ್ಟು ಕ್ಲಿಯಾರಿಟಿ ಬರ್ತಿದೆ, ನೀವೇ ನೋಡ್ತಿದ್ದೀರಾ. ವೀಡಿಯೋ ಕೂಡ ಕ್ಲಿಯಾರಿಟಿಯಾಗಿ ಬರುತ್ತೆ. 360pಗೆ ಹಾಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಡಾಟಾ ಬೇಗ ಖಾಲಿ ಆಗ್ತಿದೆ ಅನ್ನೋದಾದರೆ